ಎಲ್ಲರಿಗೂ ನಮಸ್ಕಾರ. ಗುರುದೇವರು ಗುರುವಿನ ಗುಲಾಮನಾಗುವಂತಹ ದೊರೆಯಲು ಈ ಸಂದರ್ಭದಲ್ಲಿ ನನ್ನನ್ನು ಬೆಳೆಸಿದ ಎಲ್ಲ ಗುರುಗಳಿಗೆ ನಮಸ್ಕಾರ. ತಂದೆ ತಾಯಿಗಳಿಗೆ ನಮಸ್ಕಾರ. ಈ ವೇದಿಕೆ ಪರಿಹಾರ ಮಾಡಿಸಿದ ಸ್ವಾಮಿಗಳ ವೇದಿಕೆ ಅವರ ಆಶೀರ್ವಾದದಲ್ಲಿ ರಂಗನಾಥ ಮಹಾಸ್ವಾಮಿಗಳು, ಬಸಮ್ಮ ಮಜೀದ್ ಮಹಾಸ್ವಾಮಿಗಳ ಅದಕ್ಕೆ ನಮಸ್ಕಾರ ಮಾಡುತ್ತಾ ವೇದಿಕೆ ಮೇಲಿರುವ ದೀಕ್ಷಿತರಿರುವಂಥ ಮಾನ್ಯ ಶಾಸಕರು, ನನ್ನ ಬಹಳ ಹಳೆಯ ಮಿತ್ರರು ಬಾಲಕೃಷ್ಣವರು, ಡಾಕ್ಟರ್ ರವಿಕುಮಾರ್ ಅವರಿಗೆ, ನಾವು 23 ವರ್ಷ ಗೋಪಾಲ್ ಅವರೇ, ಹಾಗೆ ಹಿರಿಯ ಕಲಾವಿದರು, ರಂಗಭೂಮಿಯ ಕಲಾವಿದರು, ಬೆಂಗಳೂರಿನಲ್ಲಿ ಸನ್ಮಾನ ಪ್ರೀತಿಯ ಮಕ್ಕಳೇ, ಪೋಷಕರೇ, ಎಲ್ಲ ಕುಟುಂಬ. ನಾನು ಜಾಸ್ತಿ ಹೇಳಿ ಇಷ್ಟಪಡುವುದು ಒಂದು ಇಂಗ್ಲಿಷನ್ನು ಕರೆದಿದೆ, ಬ್ಲ್ಯಾಕ್ ಶಿಪ್ ಆಫ್ ದ ಹೌಸ್. ಆ ಥರ ಇಡೀ ಜೀವನವನ್ನು ಕಳೆದು ನನಗೆ 40-50 ವರ್ಷಗಳ ಕಾಲ ನಾನು ಯಾರು, ನನಗೇನು ಗೊತ್ತಿಲ್ಲ. ನನ್ನ ಜೀವನ ಕಾಲ ಕ್ರೀಡೆ ಇದರಲ್ಲೇ ಬಂದಿದೆ. ಆನಂತರ ದಿನಗಳಲ್ಲಿ ಅನುಭವ ಜಾತಿಗಳು ಕೂಡ ಇದೆ. ಕಾರಣ ನಮ್ಮ ತಂದೆಯವರು ಬೆಂಗಳೂರು ಡಿಪಾರ್ಟ್ಮೆಂಟ್ಲಿದ್ದು ನಮಗೆ 9 ಜನ ಸೋದರಿದ್ದಾರೆ. ಆದರೆ ನನ್ನ ಮಾನವರಿಗೆ ನಾನು ಕೆಲಸ ಮಾಡಿ ನಾನು ಮಾಡಿಲ್ಲ ಅಂದರೆ ನಾನು ಸೇರಿಲ್ಲ. ನಾನು ನನ್ನ ಪಾಡಿಗೆ ಕೆಲಸ ಮಾಡ್ಬೋದು, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾ ಇದ್ದೆ. ಮನೆಯ ಚಿಕ್ಕ ವಯಸ್ಸಲ್ಲೇ ಆ ಗಿಡದ ಬಿಟ್ಟರೆ ಓಡೋಗಿದ್ದು ನನಗೆ ತವಣ ಸೇರಿಸಿಲ್ಲ, ಓಡೋಗಿದ್ದೆ. 71 ದಶಕದಲ್ಲಿ ಇದ್ದ ನಂತರ ಮತ್ತೆ ಟ್ರೈನಿಂಗ್ ಆಗಲ್ಲ, ಫ್ರೀಯಾಗಿ ತಿಳ್ಕೊಂಡು ಸದಾ ಬರಬೇಕು. ವಾಪಸ್ ಬಂದಾಗ ಹೋದಂತೆ ನಾವು ವಾಪಸ್ ಬಂದಿದ್ದೀವಿ. ತಂದೆ ರಿಟೈರ್ಡ್ ಆಯಿತು. ಭಾಳಷ್ಟು ಅನುಭವಗಳನ್ನ ಇಟ್ಟುಕೊಂಡಿದ್ದೇನೆ. ಕಾರ್ಯಕ್ರಮೋತ್ಸವಕ್ಕೆ ಎಲ್ಲಕ್ಕಾಗಿ ಹೋಗಿದ್ದೆ, ಭಾಳ ಸಂತೋಷ ಇದೆ. ನಾನು ಅದೆಲ್ಲ 26 ವರ್ಷದ ಆಧಾರದ 26 ವರ್ಷದ ಜಾತಿ ಹಾಗೆ ಇರ್ತದೆ. ನಾನು 25 ಈಗ ಆಡಳಿತದಲ್ಲಿ ಬಹಳ ಚೆನ್ನಾಗಿದೆ. ನಮ್ಮ ಕಾಲದಲ್ಲಿ ಏನಿರಲಿಲ್ಲ, ಶೂಲೋದು ಬಟ್ಟೆ ಆ ಚಳಿಯಲ್ಲಿ ಅಮೀರ ಜಿಲ್ಲೆಯಲ್ಲಿ ಇದ್ದವನ್ನ ನೋಡಿದವರು ಹೆಚ್ಚಿಗೆ ಮಕ್ಕಳಿದ್ದ ಬಹಳಷ್ಟು ಕಳೆದ ಸಭೆಯನ್ನು ನಾನು 2-3 ಸಲ ಬಂದಿದ್ದೇನೆ. ಮಾಚಿದೇವರಿಗೆ ಕತ್ತಿ ಇದೆ, ಆ ಕತ್ತಿ ಹಿಂದಿನ ರಹಸ್ಯ ಸ್ವಲ್ಪ ಬಿಡಿಸಿ ಹೇಳಿದ್ದಾರೆ. ನಾನು ಸಾಧು ಬಗ್ಗೆ ಇನ್ನೂ ಸ್ವಲ್ಪ ಅವರು ಕತ್ತಿಯನ್ನು ಬಿಟ್ಟೋದ್ರು. ಅದು ನಮ್ಮ ಸಂದರ್ಭ ಕತ್ತಿನೇ ಯಾರು ಹಿಡಿದಿಲ್ಲ, ಯಾರಾದ್ರು ಅಲ್ಲ ಪಂಜಿ ಹಿಡಿದಿದ್ದೀರ. ತಿಳ್ಕೊಬೇಡಿ, ಇಡೀ ರಾಷ್ಟ್ರದಲ್ಲಿ ನಾವು ಕತ್ತಿ ಹಿಡಿದವರು ನನ್ನ ಒಬ್ಬನೇ ಆಸಂದರು. ರಾಷ್ಟ್ರಪತಿಗಳು ಸಮರ ಕಾರ್ಯಗಳಿಗೆ ಪ್ರವಾಸಿ ಸಿಕ್ಕಿರೋದು ಬೇರೆ ಯಾವುದಕ್ಕೂ ಅಲ್ಲ. ಕತ್ತಿ ಗುರಾಣಿಯಲ್ಲೇ ನನ್ನ ಜೀವನವನ್ನು ಕಳೆದಿದ್ದೇನೆ, ಬಹಳಷ್ಟು ಸಾವುಗಳನ್ನು ಕಂಡಿದ್ದೇವೆ. ಆ ಕತ್ತಿ ನನ್ನನ್ನು ನಾನು ರಕ್ಷಣೆ ಮಾಡೋದಕ್ಕೆ, ನಮ್ಮ ಸಮಾಜವನ್ನು ರಕ್ಷಣೆ ಮಾಡೋದಕ್ಕೆ, ನಮ್ಮ ಸೊಸೈಟಿಯನ್ನು ರಕ್ಷಣೆ ಮಾಡೋದಕ್ಕೆ, ಮಕ್ಕಳಿಗೆ ವಿದ್ಯೆ ಇದೆ. ಈಗ ಶಿವಕುಮಾರ್ ಹೇಳಿದ್ರು, ಮಾತಾಡ್ತಾರೆ, ಡಿಪ್ಲೊಮಾ 2 ಯೂನಿವರ್ಸಿಟಿ ಅಪ್ರೋಡ್ ತಗೊಂಡಿದ್ದೀನಿ. ನನ್ನ ಹುಡುಗಿ ಡಾಕ್ಟರೇಟ್ ಕೊಟ್ಟಿದ್ದಾರೆ, ನನ್ನ ಹುಡುಗಿ ಪದ್ಮಶ್ರೀ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. ರಾಜ್ಯೋತ್ಸವವನ್ನು ನನ್ನ ಹುಡುಗಿ ಕೊಟ್ಟು ಸಿದ್ದರಾಮಯ್ಯವರು. ನಾನು ಅಪ್ಲಿಕೇಶನ್ ಹಾಕಿಲ್ಲ, ನಾನು ಯಾರು ಹಿಡಿತಾರೆ, ಯಾರು ಹಿಡಿತಾರೆ, ಯಾರು ಕಂಡಿಲ್ಲ, ಯಾರು ಸಹಕಾರ ಬೇಕಲ್ಲ, ಅವರ ಸಾಧನೆ ಅವರನ್ನು ಗುರುತಿಸುತ್ತೆ. ನಿಮ್ಮ ಸಾಧನೆ ಗುರುತಿಸುತ್ತೆ. ಪದ್ಮಶ್ರೀ ನನ್ನ ಸಾಧನೆಯನ್ನು ಗುರುತಿಸಿದೆ ಹೇಳಿದ್ರು, ನಿಮ್ಮ ಸಾಧನೆಯನ್ನು ಗುರುತಿಸಿದೆ, ಯಾರು ನೀವು ಗುರುತಿಸೋದಿಲ್ಲ ಅಂತ. ಸಾಧನೆಗೆ ನೀವೇ ಇರೋದಿಲ್ಲ, ಕನಸುಗಳು ಕಾಣು, ಒಳ್ಳೆ ಕನಸುಗಳನ್ನ ಕಾಣು, ಒಳ್ಳೆ ಕನಸುಗಳನ್ನ ಕಾಣಿ. ಈ ವೇದಿಕೆ 2 ವಿಷಯಗಳನ್ನ ಹೇಳಿ ಇಷ್ಟಪಡ್ತೀನಿ. ಈಗ ಮನಕಂಬ ಕೇಂದ್ರ ಕೇಂದ್ರದ ಮನಕಂಬ ತರಬೇತಿ ಕೇಂದ್ರ ನಮ್ಮ ಆರಂಭವಾಗಿದೆ.
ವರ್ಷ ಆಗ್ತದೆ. ಡಿ ಸಿ ಅವರು ಇದನ್ನು ಎಕ್ಸ್ಟೆಂಡ್ ಮಾಡಿ ಎಲ್ಲ ತಾಲೂಕುಗಳಲ್ಲಿ ಮಾಡಿ ಸ್ವಲ್ಪ ಏಕೋಪಟ್ಟು ಓಡಿಸ್ತಾ ಇದ್ದಾರೆ. ಮೊನ್ನೆ ವೇದಿಕೆ ಸಿಕ್ಕಿದ್ದು ಎರಡನೇ ತಾರೀಕು ನಾಟಕ ಓದಿದ್ದೀನಿ. ಕನಕಪುರ ಮತ್ತು ಕನಕಪುರದಲ್ಲಿ ಕೇಳಿದ್ರೆ ನಾವು ಜಾಗ ಬೇಡ ಚನ್ನಪಟ್ಟಣದಲ್ಲಿ ಮಾಡಿ ನನಗೆ ಅನುಭವ ಇದೆ. ಇಲ್ಲಿ ಅವರ ಆಶ್ರಯದಲ್ಲಿ ಒಂದು ಒಳ್ಳೆಯಾದ ಸ್ಕೂಲ್ ಸ್ವತಃ ಜಾಗ ಕೇಳ್ತಾ ಇದೆ. ಶಾಲೆಯನ್ನು ಕೊಡಿ, ಅದರಲ್ಲಿ ಬೆಳಗ್ಗೆ ಸಂಜೆ ಪ್ರಾಕ್ಟೀಸ್ ಇರ್ತದೆ, ಎಕ್ವಿಪ್ಮೆಂಟ್ ಜಾಗ ಕೊಡಿ, ಕೋಚ್ ಬರ್ತದೆ. ಸದ್ಯಕ್ಕೆ ಕೋಚ್ಗೆ ನಾವು ಸಂಬಳ ಕೊಡಬೇಕು. ಅದನ್ನು ರೆಕಮೆಂಡ್ ಮಾಡಿ ಹೇಳಿದ್ದಾರೆ ಕೋಚ್ಗೆ. ಈಗ ನಮ್ಮಲ್ಲಿ ಒಬ್ಬ ಕೋಚ್ ಇದೆ, ಒಂದು ಹೊಸ ಕಲೆ ಶಿವಕುಮಾರ್ ಅವರು ಇದ್ದಾರೆ, ನಡೆಸ್ತಾ ಇದ್ದಾರೆ, ಭರವಸೆ ಇದೆ. ಒಂದು ಕ್ರೀಡೆ ಸಾಂಪ್ರದಾಯಿಕ ಗರಡಿ ಕ್ರೀಡೆ ಅದು ನಡೆಯಲಿ. ರಾಷ್ಟ್ರೀಯ ಮಟ್ಟದಲ್ಲಿ ಯಾರೇ ಸ್ಟೇಟ್ ಲೆವೆಲ್ಗೆ ಹೋಗಿದ್ದಾರೆ ಮಕ್ಕಳು ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದಾರೆ. ಜೊತೆಗೆ ನನ್ನ ಗುರುಕುಲದಲ್ಲಿ ಜನಪದ ವಿಶ್ವವಿದ್ಯಾಲಯದ ವತಿಯಿಂದ ಜನಪದ ಸಮರ ಕಲೆಗಳ ಒಂದು ವರ್ಷಕ್ಕೂ 6 ತಿಂಗಳ ನಡೆದಿದೆ. ಯಾಕೆ ನಿಮ್ಮಲ್ಲಿ ನಮ್ಮಲ್ಲಿ ಗುರುಕುಲದಲ್ಲಿ ಏನು ಅಂದರೆ ಸರ್ಟಿಫಿಕೇಟ್ ಕೋರ್ಸ್ಗೆ ಯಾವ ಎಜುಕೇಶನ್ ಬೇಕು, ಯಾರು 14 ವರ್ಷದಲ್ಲಿ ಡಿಪ್ಲೊಮಾ ಕೋರ್ಸ್ಗೆ SSLC ಪಾಸ್ ಆಗಿರಬೇಕು. 1 ವರ್ಷಗಳ ಕಾಲ ತರಬೇತಿ, 2 ವರ್ಷಗಳ ಕಾಲ ಅಭ್ಯಾಸವನ್ನು ಇಟ್ಕೊಂಡಿದ್ದೇವೆ. ನಾವು ಉಚಿತವಾಗಿ ನಡೆಸ್ತೀನಿ. ನಾವು ಯೂನಿವರ್ಸಿಟಿ ಮಾತಾಡಬೇಕು. ಯಾಕೆಂದ್ರೆ ನಮ್ಮಲ್ಲಿ ಹೋಗ್ತೀನಿ ಅಂದರೆ ಗಣಪೇಟ ಆಗಬೇಕು. ನಮ್ಮ ಅಪ್ಪನ ಹಾಗೆ ಹೇಳಿದ್ರು, ಗಣಪೇಟ ಪಟ್ಟೆ ಗೊಬ್ಬರಾಟ ಆಗ್ತದೆ. ಗೊಬ್ಬರಾಟ ಎಲ್ಲಿದ್ದೀವಿ ಪ್ರಧಾನಿ ಒಂದು ಸೆಟ್ ಹೊಡೆದಿದ್ದೀವಿ, ಅದೇ ಗೊಬ್ಬರಾಟ ನೋಡಿದ್ರೆ ಗೊತ್ತಾಗ್ತದೆ. ನಮ್ಮದೊಂದು ದೊಡ್ಡ ಗೋಬಿ ಸ್ಟಾರ್ಟ್, ಗೌಡಿ ಸ್ಟಾರ್ಟ್ ಭಾಳ ಫೇಮಸ್ ಇದೆ. ಗೌಡಿ ಆ ಗೋಬಿ ಸ್ಟಾರ್ಟ್ ಕಲಿಸಿದೆ ಅಂದರೆ ದಯವಿಟ್ಟು ವಿದ್ಯಾಭ್ಯಾಸಕ್ಕೆ ಆಸಕ್ತಿ ಇದ್ದ ಮಕ್ಕಳನ್ನ ದಯವಿಟ್ಟು ಕಲಿಸಿ. ಗಂಡು ಮಕ್ಕಳು ಮಾತಾಡೋದು, ನಾವು ಹೆಣ್ಮಕ್ಕಳು ನಾನು ಓದಿಸಿ ಅವ್ರನ್ನ ಸರ್ಕಾರಿ ಶಾಲೆಗೆ ಓದ್ಬೋದು, ಜೊತೆಗೆ 1 ವರ್ಷದ ಡಿಪ್ಲೊಮಾ ಮಾಡ್ಕೋಬಹುದು. 2ನೇದು ಅವರಿಗೆ ಶಿಕ್ಷಕರನ್ನಾಗಿ ಮಾಡಬಹುದು. ಟೀಚರ್ಸ್ ಮಾಸ್ಟರ್ ಆಗಲಿ ಟೀಚರ್ಸ್ ಮಾಡ್ತೀವಿ. ಏನೋ ಮಾಡದೇ ಇದ್ದರೆ ಅವರ ಅದ್ಭುತವಾದ ಕೆಲಸ ಇದೆ. ಸಿನಿಮಾದಲ್ಲಿ ಸ್ಟೇಟ್ಮೆಂಟ್ ಆಗ್ಬೋದು. ಇವತ್ತು ನಾನು ಆರಂಭವಾದಾಗ ನನಗೆ 25 ರೂಪಾಯಿ ಸಿಕ್ಕಿತ್ತು per day. ಇವತ್ತು 8 ಗಂಟೆಗೆ 10,000 ಆಗ್ತದೆ ಸ್ಟೇಟ್ಮೆಂಟ್. 8 hours ಬರ್ತಾರೆ, 10,000 ರೂಪಾಯಿ ಮಾಸ್ಟರ್ ಹೇಳಿದ್ದಾರೆ. ಏನು ಟ್ರೈನಿಂಗ್ ಮಾಡ್ಕೊಳ್ತಾರೆ. ಸ್ಕಾಲರ್ಶಿಪ್ ಕೂಡ 30,000 ಮಾಡ್ಕೊಡ್ತೀನಿ. ವಿದ್ಯಾರ್ಥಿಗಳು ಮುಂದೆ ಬರಲಿ. ಯಾರು ಮಕ್ಕಳನ್ನ ಮಕ್ಕಳು ಗೊತ್ತಿಲ್ಲ ಬೆಲೆ ಮಾಡ್ಕೊಳ್ಳಿ. ನಾವು ಪ್ರಾರ್ಥಿಸ್ತೀವಿ, ಒಳ್ಳೆಯದಾಗಿರ್ತೀವಿ. ಉತ್ತಮ ಕಲಾವಿದ ಆಗ್ತಾರೆ, ಇಲ್ಲ ಉತ್ತಮ ಗಿಡ ಕುಸ್ತಿ ಇದೆ, ಮತ್ತೊಬ್ಬ ಇದೆ, ಏನಾದ್ರು ವಿದ್ಯಾರ್ಥಿ ಬೇಕಿಲ್ಲ. ಇಂಥ ಅವಕಾಶಗಳನ್ನು ನಮ್ಮ ಸಮುದಾಯದವರು ಕಲಿಕೆ ಮೊನ್ನೆ ಬಾಲಕೃಷ್ಣ ಅವರು ಬಳಸ್ಕೊಳ್ಳಿ. ಇಲ್ಲೇ ಪಕ್ಕದಲ್ಲೇ ಇದ್ದೀವಿ, ನಾನು ದೂರ ಆಗಿಲ್ಲ. ಇಂಥ ಅವಕಾಶವನ್ನು ನಾನು ನಿಮಗೆ ತಿಳಿಸಿ ನನಗೆ ಸಮುದಾಯದ ಗುರುತಿಸಿ ಸನ್ಮಾನ ಮಾಡಿದ್ದು ನಾನು ಸಂತೋಷ ಆಗಿದೆ. ಸಂಸ್ಥೆ ಮತ್ತೊಮ್ಮೆ ಭೇಟಿಯಾಗೋಣ. ನಮ್ಮ ಮಂಗಲ ಆಶೀರ್ವಾದ ಪ್ರೀತಿಯನ್ನು ಹೇಳಿ ನನಗೆ ಮಾತನಾಡಲು ಅವಕಾಶ ಕೊಟ್ಟ ಶಿವಕುಮಾರ್ ಮತ್ತು ತಂಡ ವೇದಿಕೆಗೆ ಸ್ವಾಮಿಗಳಿಗೆ